ಸರ್, ಈಗ ಸಚಿವರು ದೆಹಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. DCM ವಿಚಾರ ಚರ್ಚೆ ಮಾಡಲಿಕ್ಕೆ ರಾಜಣ್ಣ ಅವರು ಹೇಳಿದ್ರು. ನೀವೇನಾದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀವಿ? ನೋಡಿ, ಒಬ್ಬೊಬ್ಬರು ಒಂದೊಂದು ಕಾರಣ ಇಟ್ಕೊಂಡು ಇರ್ತಾರೆ. ಡೆಲ್ಲಿಗೆ ಹೋಗೋದು, ನಮ್ಮ ಹೈಕಮಾಂಡ್ ಮೀಟ್ ಮಾಡೋದು ಅದೆಲ್ಲ ಕಾಮನ್. ಅದು ಈಗ ನಾನು ಹೋಗ್ತೀನಿ, ನಾನು ಹೋಗಿ ನಾನು ಭೇಟಿ ಮಾಡ್ತೀನಿ, ಕರ್ಟಸಿ ಕಾಲ್ ಇರುತ್ತೆ. ಡೆಲ್ಲಿಗೆ ಹೋದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗೋದು ನಮ್ಮ ಒಂದು ರೀತಿಯಲ್ಲಿ ಸಂಪ್ರದಾಯ. ನಮ್ಮದು AICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಅವ್ರು ಸಮಯ ಕೊಟ್ಟರೆ ಅವ್ರ ಜೊತೆ ಮಾತಾಡ್ತೀವಿ. ಈಗ ಅಧಿಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು. ಅವರಿಂದ ನಾವು ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಹೋಗ್ತೇವೆ. ಸರ್, ಬಹುತೇಕ ಸಚಿವರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲಪ್ಪ. ಇನ್ನು ಯಾರನ್ನು ನಿಂತ್ಕೊಂತ ಯಾರು ಹೇಳೇ ಇಲ್ಲಲ್ಲ. ಈಗ ನನಗೆ ಕೋಲಾರಕ್ಕೆ ಹೆಸರು ಹಾಕಿದ್ರಿ ನೀವು, ಮಾಧ್ಯಮದಲ್ಲಿ ಕೋಲಾರಕ್ಕೆ ನನ್ನ ಹೆಸರು ಕೂಡ ಹಾಕಿದ್ರಿ. ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೊ ಅಂತ ನನಗೆ ಹೇಳಿದ ಮೇಲೆ ನಾನು ಹೌದು ತೀರ್ಮಾನ ಮಾಡ್ತೇನೆ. ಹೌದು ನಿಂತ್ಕೋಬೋದಾ, ನಿಂತ್ಕೊಳ್ಳೋಕ್ಕಾಗುತ್ತಾ, ನಿಂತ್ಕೊಳ್ಳೋಕ್ಕಾಗೋದಿಲ್ವಾ, ಅದು ನನ್ನ ವೈಯಕ್ತಿಕ ವಿಚಾರ. ಅದು ಆದರೆ ಯಾರು ಹೇಳಲೇ ಇಲ್ಲ. ಇನ್ನು ಹೈಕಮಾಂಡ್ ಆ ರೀತಿ ಏನಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದರೆ ನಿಂತ್ಕೊಳ್ಳೋರು ನಿಂತ್ಕೊಳ್ತಾರೆ, ನಿಂತ್ಕೊಳ್ದಕ್ಕಾಗದೇ ಇರೋರು ಬೇಡ ನಮಗೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ನಮಗೆ ತಮಗೆ ಗೊತ್ತಲ್ಲ, ಶಾಲೆಗಳಿಗೆ ಬಂದಿತ್ತು ಕಳೆದ ಬಾರಿ 35 ಶಾಲೆಗಳಿಗೆ ಬಂದಿತ್ತು. ಅದನ್ನು ಕೂಡ ನಾವು ಇಂಟರ್ಪೋಲಿಗೆಲ್ಲ ತಿಳಿಸಿದ್ದೀವಿ, ವೆರಿಫೈ ಮಾಡ್ತಾ ಇದ್ದೀವಿ. IP ಅಡ್ರೆಸ್ ಎಲ್ಲಿ ಅಂತೇಳಿ ಅದಕ್ಕೆ ಭಾಳ ಮಾಡೋರು ಎಲ್ಲ ಎಚ್ಚರಿಕೆಯಿಂದನೇ ಮಾಡಿರ್ತಾರೆ. ಕನ್ಫ್ಯೂಷನ್ ಮಾಡಿ IP ಅಡ್ರೆಸ್ಗಳು ಸರಿಯಾಗಿ ಸಿಗದಾಗ ಮಾಡ್ಕೊಂಡಿರ್ತಾರೆ. ಈಗ ನಿನ್ನೆ ದಿವಸ ಮ್ಯೂಸಿಯಮ್ಗಳಿಗೆ, ಗ್ಯಾಲರಿಗಳಿಗೆ ಎಲ್ಲ ಬಂದಿದೆ, ಥ್ರೂಔಟ್ ಇಂಡಿಯಾ ಬಂದಿದೆ. ನಮ್ಮಲ್ಲಿ ಕೂಡ 3-4 ವಿಶ್ವೇಶ್ವರಯ್ಯ ಗ್ಯಾಲರಿ ಅವಕ್ಕೆಲ್ಲ ಬಂದಿದ್ದಾವೆ. ಈಗ ನಮಗೆ ಅಲ್ಲಿ IP ಅಡ್ರೆಸ್ಸು ಎಲ್ಲೋ ಒಂದು ಕಡೆ ಬಂದಿದೆ, ಅಲ್ಲಿಗಾಗಲೇ ನಮ್ಮ ಟೀಮ್ ಕಳಿಸಿದ್ದಾರೆ. ವೆರಿಫೈ ಮಾಡ್ತೇವೆ. ಒಂದು ವೇಳೆ ಅದು ನಿಜ ಆದರೆ ಅವರಿಗೆ ಏನು ಕಾನೂನು ಪ್ರಕಾರ ತೊಗೊಂಡು ಬರಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತೀವಿ. ಸರ್, ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರ್ 3ನೇ ತಾರೀಕು ಸೆಲೆಬ್ರಿಟಿಗಳ ಮುಂಜಾನೆ 5 ನಿಮಿಷ ಕಬ್ಬು ಓನರ್ ಮೇಲೆ FIR ಆಗಿದೆ. ಸೆಲೆಬ್ರಿಟಿಗಳನ್ನ ಬಿಟ್ಟಿದ್ದಾರೆ ಅಂತ ಅದು ನಾನು ಪರಿಶೀಲನೆ ಮಾಡ್ತೀನಿ. ನನಗದು ಅದನ್ನು ಯಾರು ನಮ್ಮ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇನು ಮಾಲೀಕರ ಮೇಲೆ ಮಾತ್ರ FIR ಹಾಕಿದ್ದಾರೆ, ಅಲ್ಲಿರೋರ ಮೇಲೆ ಯಾರ ಮೇಲೆ FIR ಹಾಕಿಲ್ಲ. ನಾನು ವಿಚಾರ ಮಾಡ್ತೇನೆ. ನನಗೆ ಅದು ನನ್ನ ಬ್ರೀಫಿಂಗಲ್ಲಿ ಬಂದಿಲ್ಲ, ನಾನು ಮಾತಾಡ್ತೀನಿ. ಯಾವುದು ಡ್ರಾಫ್ಟಿಂಗ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಮುಂದಿನ ಸೆಷನ್ನಲ್ಲಿ ತರ್ತೀವಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ, ಮರ ಕಡಿದು ವಿಕ್ರಮ್ ಸಿಂಗ್ ಅವ್ರ ಜಮೀನಲ್ಲಿ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಏಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ DKC ಅವರು ಹಣ ಸಪ್ಲೈ ಮಾಡಿದ್ದಾರೆ, ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅವ್ರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಸರಿ ಸರ್, ಈಗ 3 DCM ಅಂತ ಚರ್ಚೆ ಆಗ್ತದೆ. ಈಗ DCM ಆಗ ಅನಿವಾರ್ಯತೆ ಇದೆಯಾ ಸರ್, ಅಥವಾ ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ? ಈ ಗಾಳಿ ಸುದ್ದಿನಪ್ಪ. ಅವರು ಹೇಳಿದ ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು. ಬಿಜೆಪಿ 3 ರಾಜ್ಯಗಳು ಗೆದ್ದಿದ್ದು ಇದೇ ಲೆಕ್ಕಾಚಾರ. ಅದು ರಾಜಣ್ಣ ಅವರ ದೃಷ್ಟಿಯಲ್ಲಿ ಒಳ್ಳೆಯದು. ಆದರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ.
ಅವ್ರ ದೃಷ್ಟಿನಲ್ಲಿ 3 ಜನ ಡೆಪ್ಟಿ CM ಮಾಡಿದರೆ ಅಥವಾ ಇನ್ನೂ ಹೆಚ್ಚು ಮಾಡಿದರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದಿದ್ದೇವೆ ಅನ್ನೋದಾದರೆ ಅವ್ರು ಮಾಡೇ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನು, ನಾನೇನು ಹೇಳೇ ಇಲ್ವಲ್ಲ ನಿಮಗೆ. ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ. ಸರ್, ಈಗ ನಿನ್ನೆ ದೇವೇಗೌಡರು ಸೋಮಣ್ಣ ಭೇಟಿ ಆಗಿದ್ದಾರೆ. ತುಮಕೂರಲ್ಲಿ ಏನೋ ಸ್ಪರ್ಧೆ ಮಾಡ್ತಾರೆ ಅಂತ ಇವರು ಒಟ್ಟಾಗಿದ್ದಾರೆ ಸರ್. ತುಮಕೂರು ಸ್ಪರ್ಧೆ ನಿಮ್ಗೆ ಕಷ್ಟ ಆಗುತ್ತೆ? ಅವರು ಸೋಮಣ್ಣವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಈಗ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಾದರೆ, ತುಮಕೂರಿಗೆ ಅವರು ಸ್ಪರ್ಧೆ ಮಾಡೋದಾದರೆ, ನಾವು ಕಾಂಗ್ರೆಸ್ನಿಂದ ನಮ್ಮ ಅಭ್ಯರ್ಥಿ ಗೆದ್ಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಮುದ್ದನ್ಮೇಗೌಡರು ವಾಪಸ್ ಕರೆತರೋ ಪ್ರಯತ್ನ ನಡೀತಾ ಇದೆ. ಗೊತ್ತಿಲ್ಲ, ಅವರು ಬರ್ತಾರೋ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೋ ಏನೋ ನಮಗಿನ್ನೂ ಏನು ಗೊತ್ತಿಲ್ಲ. ಓಕೆ.